ಹಲೋ ಫುಡೀಸ್, ಇವತ್ತು ಕೂಡ ರೆಸಿಪಿ ಇಲ್ಲ. ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆಲ್ಲ 30ಸಲ್ಲಿರೋರು, 30 to 40ಯಲ್ಲಿರೋರು ಯಾವ ವಿಷಯದ ಬಗ್ಗೆ ಗಮನ ಕೊಡಬೇಕಂತ. ಆ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅಂತ ಹೇಳ್ಬೋದು. ಅದಕ್ಕಾಗಿ ಅದರದ್ದು ಸೆಕೆಂಡ್ ವರ್ಷನ್ ಅಂದರೆ ಪಾರ್ಟ್ 2 ಅನ್ಬೋದು. ಇನ್ನಷ್ಟು ಪಾಯಿಂಟ್ಸ್ ನಾನು ಹೇಳೋದು ಮರ್ತಿರಲಿಲ್ಲ. ವಿಡಿಯೋ ತುಂಬ ದೊಡ್ಡದಾಗತ್ತಲ್ವ, ನೋಡೋಣ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಂದರೆ ಅದ್ರ ಬರೋ ಲೈಕ್ಸು ವಿಡಿಯೋ ಮೇಲೆ, ಅದರದ್ದು ರೆಸ್ಪಾನ್ಸ್ ಮೇಲೆ ನೆಕ್ಸ್ಟು ಪಾಯಿಂಟ್ಸ್ನ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ. ಅದರಲ್ಲಿ ಇನ್ನೊಂದು ವಿಷಯ ಇವತ್ತು, ಆನೆ ನೋಡಿ ಒಂದಷ್ಟು ಕಲಿಬೋದು ನಾವು. ಆನೆ ನಡೆದಿದ್ದೇ ದಾರಿ ಅಂತ ಒಂದು ಗಾದೆ ಹೇಳ್ತಾರೆ ನೋಡಿ. ಹಾಗೆ ಕೆಲವರು ಆನೆನ ಪ್ರೀತಿಯಿಂದ ನೋಡ್ತಾರೆ, ಕೆಲವರು ಖುಷಿಯಾಗಿ ನೋಡ್ತಾರೆ, ಕೆಲವರು ಎಕ್ಸೈಟ್ಮೆಂಟ್ ಆಗಿ ಆನೆ ಬಂದುಬಿಟ್ಟಿದೆ ಅಂತ, ಕೆಲವರು ನಮಸ್ಕಾರ ಮಾಡ್ತಾರೆ ಅದನ್ನು ಗಣೇಶ ಅಂತ ತಿಳ್ಕೊಂಡು, ಕೆಲವರು ಆಶೀರ್ವಾದ ತಗೋತಾರೆ ಈ ರೀತಿ. ಆದರೆ ಅದೇ ಆನೆನ ಒಂದು ನಾಯಿ ನೋಡಿದ್ರೆ ಏನಾಗುತ್ತೆ ಹೇಳಿ, ಬೊಗಳ್ತಾ ಇರುತ್ತೆ. ಮನೆ ಅಂದರೆ ಅಕ್ಕಪಕ್ಕ ಓಡಾಡಿದ್ರು ಅದಕ್ಕೆ ಜಲಸ್ ಇರ್ಬೋದು, ಅಥವಾ ಯಾವುದೋ ಒಂದು ಪ್ರಾಣಿ ಬಂದಿದೆ, ಜನ ಎಲ್ಲ ಅದಕ್ಕೆ ಅಟೆನ್ಷನ್ ಕೊಡ್ತಿದ್ದಾರೆ ಅಂತನೋ. ಒಟ್ಟಲ್ಲಿ ಈ ರೀತಿ ಎಲ್ಲ ಥರದ್ದು ಮಿಕ್ಸಡ್ ಎಮೋಷನ್ಸು, ಪ್ರಾಣಿ ಆಗಿರ್ಬೋದು, ಮನುಷ್ಯರಲ್ಲಾಗಿರ್ಬೋದು, ಈ ರೀತಿ ಕಾಣುತ್ತಲ್ಲ. ಇದರಿಂದ ಆನೆಗೇನಾದರೂ ವ್ಯತ್ಯಾಸ ಆಗುತ್ತಾ ನೋಡಿ, ಈ ವಿಷಯದ ಬಗ್ಗೆ ನಾವು ಗಮನ ಕೊಡಬೇಕಾಗತ್ತೆ. ಬ್ಯಾಲೆನ್ಸ್ ಎಲ್ಲ ಬಿಟ್ಬಿಡಿ. ಅದಕ್ಕೆ ಯಾರು ಭಕ್ತಿಯಿಂದ ನಮಸ್ಕಾರ ಮಾಡಿದ್ರು, ಪ್ರೀತಿಯಿಂದ ಅದನ್ನ ವೆಲ್ಕಮ್ ಮಾಡಿದ್ರು ನೋಡಿ, ನಾಯಿಗಳು ಬಂದು ಅದ್ರ ಮುಂದೆ ಬೊಗಳಿದ್ರು ಅದಕ್ಕೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಕಾರಣ ಇಷ್ಟೇ, ಅದು ಯಾವ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಅದಕ್ಕೆ ಏನೂ ಮ್ಯಾಟರೇ ಆಗಲ್ಲ. ಹಾಗಾಗಿ ನಾವು ಕೂಡ ಕೆಲವೊಂದು ವಿಷಯದಲ್ಲಿ ಹಾಗೆ ಇರಬೇಕಾಗುತ್ತೆ. ಕೆಲವರು ನಮ್ಮನ್ನು ಅಂದರೆ ನಮ್ಮನ್ನು ನೋಡಿ ಖುಷಿಪಟ್ಟರು, ಅಥವಾ ಹೊಟ್ಟೆ ಹುರ್ಕೊಂಡ್ರು, ಅಥವಾ ಏನು ಹೇಳ್ತಾರೆ ನಮ್ಮ ಬಗ್ಗೆ ಹೊಗಳಿದ್ರು, ತೆಗಳಿದ್ರು, ಅಥವಾ ಹಿಂದೆ ಮಾತಾಡಿದ್ರು ನಮಗೇನು ಮ್ಯಾಟ್ರೇ ಆಗಬಾರ್ದು. ಆ ರೀತಿ ಇರಬೇಕು, ಅದೊಂದು ವಿಷಯ. ಹಾಗೆ ಪೇರೆಂಟ್ಸ್ಗೆ ಟೈಮ್ ಕೊಡೋದು. ಇತ್ತೀಚೆಗೆಲ್ಲ ಬ್ಯುಸಿ ಲೈಫ್ ಆಗಿಬಿಟ್ಟು ಪೇರೆಂಟ್ಸ್ಗೆ ಟೈಮೇ ಕೊಡೋಲ್ಲ. ಅಟ್ಲೀಸ್ಟ್ ನೀವೆಲ್ಲಾದರೂ ಇರಿ, ಒಂದು ದಿನದಲ್ಲಿ ಒಂದು ಟೈಮ್ ಆದರೂ, ಅಥವಾ ಎವ್ರಿ ಡೇ ಆಗೋದಿಲ್ಲ ಬಿಡಿ, ನಾನು ಕೂಡ ಮಾಡಲ್ಲ. ಒಂದು ದಿನ ಬಿಟ್ಟು ಒಂದು ದಿನ ಆದ್ರೂ ಒಂದು ½ an hour ಅವರಿಗೋಸ್ಕರ ಟೈಮು, ಫೋನಲ್ಲಿ ಮಾತಾಡೋದಾಗಿರ್ಬೋದು. ಆದಷ್ಟು ಅವ್ರನ್ನ ಖುಷಿಯಾಗಿ ಇಟ್ಕೊಳ್ಳಿ. ಇರುವಾಗಲೇ ಅವ್ರನ್ನ ನೋಡ್ಕೋಬೇಕಾಗತ್ತೆ. ಹೋದ್ಮೇಲೆ ನಾವು ಬೇಕಂದ್ರೂ ಅವರು ಸಿಗೋದಿಲ್ಲ. ಇದು ಕೂಡ ತುಂಬ ಒಂದು ಒಳ್ಳೆ ಪಾಯಿಂಟ್ ಆಗಿತ್ತು. ಇದನ್ನು ನೀವು ಇನ್ಕ್ಲೂಡ್ ಮಾಡ್ಕೊತೀರ ಲೈಫಲ್ಲಿ ಅಂದ್ಕೊತೀನಿ. ಹಾಗೆಯೇ ನಮ್ಮ ಗುಡ್ ಟೈಮ್ ಹಾಗೆ ಬ್ಯಾಡ್ ಟೈಮಲ್ಲಿ ಯಾರಿದ್ರು ಅನ್ನೋದು ಮಾತ್ರ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನೊಂದ್ಸಲಿ ಅಂಡರ್ಲೈನ್ ಮಾಡಿ ಈ ಒಂದು ಟಾಪಿಕ್ನ ಮೈಂಡಲ್ಲಿ ಇಟ್ಕೊಳ್ಳಿ. ನಮ್ಮ ಗುಡ್ ಟೈಮಲ್ಲಿ ಯಾರಿದ್ರು, ಬ್ಯಾಡ್ ಟೈಮಲ್ಲಿ ಯಾರಿದ್ರು ಅನ್ನೋದು ನೆನಪಲ್ಲಿ ಇಟ್ಕೊಳ್ಳಿ. ಎರಡೂ ಟೈಮಲ್ಲೂ ನಮ್ಮ ಜೊತೆಗಿರೋರು ಕ್ವಾಲಿಟಿ ಪೀಪಲ್ಸು ಅವರೇ ಕೊನೆ ತನಕ ಇರೋರು. ಏನೋ ಒಂದು ಆಯಿತು ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತಾರೆ ನೋಡಿ, ಚೆನ್ನಾಗಿರುವಾಗ ಬರೋದು, ಗುಡ್ ಟೈಮ್ ಇರುವಾಗ ಇರೋದು, ಬ್ಯಾಡ್ ಟೈಮ್ ಇರುವಾಗ ಇಲ್ಲದೆ ಇರೋದು ಇರ್ತಾರಲ್ಲ, ಅಂಥವ್ರನ್ನ ಆದಷ್ಟು ಕಟ್ ಆಫ್ ಮಾಡಿ ಅಂತಲೇ ಹೇಳ್ತೀನಿ. ನಾನಾದರೆ ಹಾಗೆ ಮಾಡ್ತೀನಿ. ನಿಮ್ಮ ವಿಷಯಕ್ಕೆ ನೀವು ಯೋಚನೆ ಮಾಡಿ, ನಿಮಗೆ ಯಾವ ಥರ ಬೇಕು ಜನ ಅನ್ನೋದನ್ನು, ಅದು ನಿಮಗೆ ಬಿಡ್ತೀನಿ. ಹಾಗೆ ಇನ್ನೊಂದು ಜರ್ನಲಿಂಗು. ಏನೇ ಆಗಿರಲಿ, ನಾವು ಎವ್ರಿಡೇ ಲೈಫಲ್ಲಿ ಕೆಲವೊಂದು ವಿಷಯಗಳನ್ನು ಮರ್ತೋಗ್ತಾ ಇರ್ತೀವಿ. ಇದು ಮಾಡೋಣ, ನಾಳೆ ಮಾಡೋಣ, ನಾಳೆ ಮಾಡೋಣ ಅನ್ನಂಗೆ ಆಗುತ್ತೆ. ಅದ್ರ ಬದಲು ನೀವೊಂದು ಬುಕ್ಕು, ಒಂದು ಪೇಪರ್ ತೊಗೊಂಡ್ಬಿಟ್ಟು ಬರೆದುಬಿಟ್ರೆ ಇಷ್ಟು ಕೆಲಸ ಬಾಕಿ ಇದೆ ಅಂತ ಹೇಳಿಬಿಟ್ಟು, ನೀವು ಅದನ್ನು ನೋಡುವಾಗಲೆಲ್ಲ ನೆನಪಾಗುತ್ತೆ, ಓಕೆ ಇಷ್ಟಿದೆ ಅಂತ. ಅಟ್ಲೀಸ್ಟ್ ಅದನ್ನ ನೋಡಿದಾಗಾದ್ರೂ ಈ ಒಂದು ಕೆಲಸಗಳು ನೆನಪಾಗಿ ಪಟ ಅಂತ ನಾವು ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಆಗಿರೋ ಕೆಲಸನ ಒಂದು ಟಿಕ್ ಹೊಡೆದು ಸೈಡಲ್ಲಿ ಇಟ್ಬಿಡಿ. ಆಗದೇ ಇರೋ ಕೆಲಸಗಳು ಬ್ಯಾಲೆನ್ಸ್ ಇರೋದನ್ನ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಮಾಡಿ 100% ಎಲ್ಲರೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಆಗಾಗ ಮೈಂಡು ಕೂಡ ಕಿರಿಕಿರಿ ಆಗುತ್ತೆ. ನಾವೆಲ್ಲ ಮನುಷ್ಯರಲ್ವ, ಯಾವಾಗಲೂ ಒಂದೇ ಥರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ನಮ್ಮನ್ನು ನಾವೇ ಬೂಸ್ಟ್ ಮಾಡಿಕೊಂಡು, ನಮ್ಮನ್ನು ನಾವೇ ಮೋಟಿವೇಟ್ ಮಾಡ್ಕೋಬೇಕಾಗತ್ತೆ. ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡು ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡಿಕೊಂಡು ಇದ್ದರೆ ಇನ್ನಷ್ಟು ಮೈಂಡ್ ಕೆಡುತ್ತೆ, ಬಿಟ್ಟರೆ ಮೈಂಡು ಸರಿ ಹೋಗಲ್ಲ. ಆ ಜಾಗದಿಂದ ಎದ್ದು ಸ್ವಲ್ಪ ವಾಕ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೋಸ್ಕರ ಒಂದು ಟೀ ಮಾಡ್ಕೊಳ್ಳಿ, ಅಥವಾ ಕಾಫಿ ಮಾಡ್ಕೊಳ್ಳಿ. ಆಚೆ ಹೋಗಿ ವಾಕ್ ಮಾಡೋಕ್ಕಾಗಿಲ್ಲ ಅಂದ್ರೂ ಬಾಲ್ಕನಿಗೆ ಹೋಗಿ ಒಂದೆರಡು ರೌಂಡ್ ಹಾಗೆ ವಾಕ್ ಮಾಡಿಕೊಂಡು ಅಲ್ಲೇ ಆಚೆ ಸ್ವಲ್ಪ ಹೊತ್ತು ನಿಂತ್ಕೊಂಡಿರಿ. ಮೈಂಡು ಎಷ್ಟು ರಿಫ್ರೆಶ್ ಆಗುತ್ತೆ ಅನ್ಬೋದು. ಒಟ್ಟಲ್ಲಿ ಕೂತಿರೋ ಜಾಗದಿಂದ ಕದಲಬೇಕು, ಆವಾಗಲೇ ನಾವು ಆ ಒಂದು ಮೂಡಿಂದ ಆಚೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಪ್ರತಿನಿತ್ಯದ ಕೆಲಸಗಳು ಅಷ್ಟೇ, ಡೈಲಿ ಮಾಡೋ ಪಾತ್ರೆ ತೊಳೆಯೋದಾಗಿರ್ಬೋದು, ಟಿಫನ್ ಮಾಡೋದಾಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ಇದಕ್ಕೂ ಸಹ ಬೇಜಾನ್ ಜನ ಡಿಮೋಟಿವೇಟ್ ಆಗ್ತಾ ಇರ್ತಾರೆ. ಅಯ್ಯೋ ಮತ್ತೆ ಮಾಡಬೇಕಂತ. ಒಂದು ಕ್ವಶನ್ ಹಾಕ್ಕೊಳ್ಳಿ, ಯಾರಿಗೋಸ್ಕರ ಮಾಡ್ತಾಯಿದ್ದೀರಾ ಅಂತ. ನೀವು ನಿಮಗೋಸ್ಕರ ಮಾಡಿರ್ಬೋದು, ನಿಮ್ಮ ಮನೆಯವ್ರಿಗೋಸ್ಕರ ಅಷ್ಟೇ ತಾನೇ, ಬೇರೆಯವ್ರಿಗಲ್ವಲ್ಲ ಅನ್ನೋದೊಂದು ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆಗೆ ಇದು ಒಂದು ಮೈಂಡಲ್ಲಿ ಗಟ್ಟಿಯಾಗಿ ಇಟ್ಕೊಂಬಿಡಿ, ಇದೆಲ್ಲ ಬೇಸಿಕ್ಕು, ಡೈಲಿ ಮಾಡಲೇಬೇಕು ಅಂತ. ನಾವು ಬೆಳಿಗ್ಗೆ ಟಿಫನ್ ಮಾಡಿದ್ರೂ ಮಧ್ಯಾಹ್ನ ಅಡುಗೆ ಮಾಡಲೇಬೇಕಾಗುತ್ತೆ, ಎಲ್ಲರಿಗೂ ಹಶ್ವಾಗೇ ಆಗುತ್ತೆ. ಮಧ್ಯಾಹ್ನ ತಿಂದಾದಮೇಲೆ ಸಂಜೆನೂ ಎಗೈನ್ ಮತ್ತೆ ಹಶ್ವಾಗುತ್ತೆ, ಅಡುಗೆ ಮಾಡಲೇಬೇಕಾಗತ್ತೆ. ಸೊ ಪ್ರತಿ ಸಲ ಅಡುಗೆ ಮಾಡಿದಾಗ ಪಾತ್ರೆ ಬಿದ್ದೇ ಬೀಳುತ್ತೆ, ಅವನ್ನ ಕ್ಲೀನ್ ಮಾಡಲೇಬೇಕಾಗತ್ತೆ. ಒಂದು ಕೆಲಸವ್ರನ್ನ ಇಟ್ಕೋಬೇಕು, ಅಥವಾ ಡಿಶ್ ವಾಷರ್ ತೊಗೊಬೇಕು, ಅಥವಾ ನಾವೇನೇ ಅದನ್ನು ಕ್ಲೀನ್ ಮಾಡಬೇಕು. ಇದು ಮಾತ್ರ ಏನು ಹೇಳ್ತಾರೆ, ರೊಟೀನಲ್ಲಿ ಒಂದು ಪಾರ್ಟ್ ಆಗಿರುತ್ತೆ ಕ್ಲೀನಿಂಗು.
ಮತ್ತು ಬಟ್ಟೆ ತೊಳೆಯೋದಾಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ಎವ್ರಿ ಡೇ ಮಾಡಿದ್ರೂ ಮತ್ತೆ ಇದು ಮಾಡಲೇಬೇಕಾಗತ್ತೆ. ಹಾಗಾಗಿ ಮೈಂಡಲ್ಲಿ ಇದನ್ನು ಗಟ್ಟಿಯಾಗಿ ಕೂರಿಸ್ಕೊಳ್ಳಿ. ಕೆಲವೊಮ್ಮೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ನೋಡಿ, ಆವಾಗ ಒಂದಿಷ್ಟೇ ಕೆಲಸಗಳು ಮಾಡ್ತೀನಿ, ಇವತ್ತು ಮಾಡೋಕ್ಕಾಗಲ್ಲ, ನಾಳೆ ಉಳಿದಿದ್ದೆಲ್ಲನೂ ನಾನು ಮಾಡ್ಕೊಳ್ತೀನಿ ಅಂತ ಒಂದು ಮೈಂಡ್ ಸೆಟ್ ಮಾಡ್ಕೋಬೇಕಾಗಿರತ್ತೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನಾನು ಹೇಳ್ತೀನಿ. ಇದ್ರ ಜೊತೆಗೆ ಮೈಂಡು ಪೀಸ್ಫುಲ್ಲಾಗಿರೋದಕ್ಕೆ ಕೆಲವೊಂದು ನಾವು ಮಾಡಲೇಬೇಕಾಗುತ್ತೆ. ಒಂದು ಯೋಗ ಆಗಿರ್ಬೋದು, ಅಥವಾ ಕೆಲವ್ರಿಗೆ ಪೂಜೆ ಮಾಡಿದ್ರೆ ಸಮಾಧಾನ ಆಗ್ಬೋದು, ಕೆಲವ್ರಿಗೆ ಮೆಡಿಟೇಷನ್ ಮಾಡೋದ್ರಿಂದ ಸಮಾಧಾನ ಆಗ್ಬೋದು. ಒಟ್ಟಲ್ಲಿ ಲೈಫಲ್ಲಿ ಖುಷಿಯಾಗಿರಬೇಕು ಅಷ್ಟೇ. ಅದಕ್ಕೆ ಏನೇನು ಮಾಡಬೇಕು ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಅದನ್ನು ನೀವೇ ಐಡೆಂಟಿಫೈ ಮಾಡ್ಕೋಬೇಕು. ಇದರ ಜೊತೆಗೆ ನಮ್ಮ ಕೈನಲ್ಲಿ ಇಲ್ಲದೇ ಇರೋ ವಿಷಯಗಳ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಎಕ್ಸಾಂಪಲ್ ಈಗ ಒಂದು ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದೀವಿ ಅಂತ ತಿಳ್ಕೊಳ್ಳಿ. ಎಕ್ಸಾಮ್ ಬರೆಯೋದು ಮಾತ್ರ ನಮ್ಮ ಕೈನಲ್ಲಿರುತ್ತೆ, ಅದರ ರಿಸಲ್ಟು ನಮ್ಮ ಕೈನಲ್ಲಿ ಇರೋದಿಲ್ಲ. ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಹಾಗೆ ಆದಷ್ಟು ಖುಷಿಯಾಗಿ ನೆಮ್ಮದಿಯಾಗಿರೋದು ಮಾತ್ರ ನಮ್ಮದು ಮೇಯ್ನ್ ಮೋಟೋ ಆಗಿರಬೇಕು. ಹಾಗೆ ಖುಷಿಯಾಗಿ ನೆಮ್ಮದಿಯಾಗಿ ಎಲ್ಲರೂ ಇರೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈ ಪಾಯಿಂಟ್ಸು ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಯ್ತು ಅಂದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ. ಲಾಸ್ಟ್ ವೀಡಿಯೋಗೆ ಸಾಕಷ್ಟು ಜನ ಕನೆಕ್ಟ್ ಆಗಿದ್ರಿ, ತುಂಬ ಜನ ಮೆಸೇಜ್ ಮಾಡಿ, ಕಾಲ್ ಮಾಡಿ ಅದ್ರ ಬಗ್ಗೆ ಮಾತಾಡಿದ್ರಿ. ಅದು ಎಲ್ಲರಿಗೂ ಕನೆಕ್ಟ್ ಆಯಿತು ಅಂತ ಅನ್ನಿಸ್ತು. ಇದೂ ಆಗುತ್ತೆ ಅಂದ್ಕೊಳ್ತೀನಿ. ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.